ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಬಗ್ಗೆನ ಹೇಳಕೊಟ್ಟಿದ್ದೀನಿ. ನನಗೆ ಸ್ಕ್ಯಾನಿಂಗ್ ರಿಪೋರ್ಟ್ದು ನಾನು ವಿಡಿಯೋ ಹಾಕಿದ್ದಿದ್ದಕ್ಕೆ ಸಿಮ್ಟಮ್ಸ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿದ್ರಿ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. LMP ಮಿಸ್ ಆಗಿ 1 ಡೇಗೆ ನನಗೆ ಪಾಸಿಟಿವ್ ಬಂದಿತ್ತು. ನೆಕ್ಸ್ಟು ಒಂದು 15 ಡೇಸ್ ಬಿಟ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ನನಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ ಮೇಲೆ 6 ವೀಕ್ಸ್ 2 ಡೇಸ್ ಆಗಿತ್ತು. ಸಿಮ್ಟಮ್ಸ್ ಏನಪ್ಪ ಅಂತಂದರೆ 3 ಮಂತ್ಸ್ವರೆಗೂ ಕಂಟಿನ್ಯೂಸ್ ವಾಮಿಟಿಂಗ್ ಇತ್ತು ನನಗೆ. ಫುಲ್ಲು ಸುಸ್ತು, ವಾಮಿಟಿಂಗ್ ಇತ್ತು. ಹೆಂಗೆ ತಿಂದಿದ್ದೆಲ್ಲ ಫುಲ್ಲು ವಾಮಿಟ್ ಆಗೋದು, ಆ ಥರ ಸಿಮ್ಟಮ್ಸು. ಫಸ್ಟು ಹೇಳಬೇಕು ಅಂದರೆ ಫುಲ್ಲು ವಾಮಿಟಿಂಗು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಏನೂ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇರಲ್ಲ, ಆ ಥರ ಅನ್ನಿಸ್ತಿರುತ್ತೆ. ನೆಕ್ಸ್ಟು ಕೆಳೊಟ್ಟೆ ಇದ್ದರೆ ಮೇಲೊಟ್ಟೆ ಇದ್ದರೆ, ಕೆಳೊಟ್ಟೆ ಇದ್ದರೆ ಗಂಡು ಪಾಪು, ಮೇಲೊಟ್ಟೆ ಇದ್ದರೆ ಹೆಣ್ಪಾಪು ಅಂತಾರಲ್ಲ, ಅದೆಲ್ಲ ಬರೀ ಸುಳ್ಳು ಅಷ್ಟೇ. ನಾನು ಕೆಳೊಟ್ಟೆನೇ ಇದ್ದಿದ್ದು, ಆದರೂ ನನಗೆ ಹೆಣ್ಪಾಪುನೇ ಆಗಿದೆ. ಅದೆಲ್ಲ ಬರೀ ಹೇಳೋದಕ್ಕಾಯ್ತಷ್ಟೇ, ಅದು ಏನೂ ಆಗಲ್ಲ, ಬರೀ ನಮ್ಮದೊಂದು ಮೂಢನಂಬಿಕೆ ಅಷ್ಟೇ. ಅದರಿಂದ ಏನೂ ಆಗಲ್ಲ. ನಮಗೆ ಏನಪ್ಪ ಪರ್ಟಿಕ್ಯುಲರಾಗಿ ನಮಗೆ ಯಾವ ಪಾಪು ಏನು ಅಂತ ಗೊತ್ತಾಗುತ್ತೆ ಅಂತಂದರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಾತ್ರ ಗೊತ್ತಾಗೋದು. ಇನ್ನು ಆಂಟೀರಿಯರ್ ರೈಟು ಲೆಫ್ಟ್ ಇದ್ದರೆ ಎಲ್ಲ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಬರೀ ಸುಳ್ಳು ಅಷ್ಟೇ. ಏನಿದ್ರೂ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅಷ್ಟೇ ಗೊತ್ತಾಗೋದು. ನೆಕ್ಸ್ಟು 3 ಮಂತ್ಸ್ ಆದಮೇಲೆ ನನಗೆ 3 ಮಂತ್ಸಲ್ಲಿ ಆಲೆ ಫುಲ್ಲು ಪಾಪುದೆಲ್ಲ ಕ್ಲೀನ್ ಪಿಕ್ಚರ್ ಬಂದಿರುತ್ತೆ. ಆಮೇಲೆ 4-5-6 ಮಂತ್ಸು ಆರಾಮಾಗಿರ್ತೀವಿ, ಏನೂ ಹಂಗೆ ಅನಿಸಲ್ಲ. ನಾರ್ಮಲಾಗಿ ಸುಸ್ತಾಗ್ತಿರುತ್ತೆ, ಓಡಾಡ್ತಿರ್ಬೇಕಷ್ಟೆ. ಏನು ಕೆಲಸ ಮಾಡಲಿಲ್ಲ ಅಂದರೂ ಚೆನ್ನಾಗಿ ಓಡಾಡಬೇಕು. ಯಾವ ಸಿಮ್ಟಮ್ಸ್ ಅಂತಂದರೆ ಕೆಲವೊಬ್ಬರಿಗೆ 9 ಮಂತ್ಸ್ವರೆಗೂ ವಾಮಿಟಿಂಗ್ ಇರುತ್ತೆ. ಅದೆಲ್ಲ ಕಾಮನ್ ಅಷ್ಟೇ, ಪ್ರೆಗ್ನೆನ್ಸಿಯಲ್ಲಿ ಕಾಮನ್. ವಾಮಿಟಿಂಗ್ ಇಲ್ದಂಗೆ ಒಬ್ಬೊಬ್ಬರಷ್ಟೇ ಇರ್ತಾರೆ. ನಮಗಂತೂ ಫುಲ್ಲು 3 ಮಂತ್ಸ್ ಅಂತೂ ಫುಲ್ಲು ವಾಮಿಟಿಂಗ್ ಇತ್ತು ನನಗೆ. ನೆಕ್ಸ್ಟು ಏನಪ್ಪ ಅಂತಂದರೆ 4-5-6 ಮಂತ್ಸಲ್ಲಿ ಆರಾಮಾಗಿರ್ತೀವಿ. 7-8-9 ಮಂತ್ಸಲ್ಲಿ ವೆಯ್ಟ್ ಗೇನ್ ಜಾಸ್ತಿ, ಪಾಪು ಬೇಗ ಡೆವಲಪ್ ಆಗ್ತಿರುತ್ತೆ. ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇರ್ತೀವಲ್ವ, ಆವಾಗ ಸ್ವಲ್ಪ ಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು, ತುಂಬ ಸುಸ್ತು ಅನಿಸೋದು, ಏನು ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲ್ಲ. ಏನು ಕೆಲಸ ಮಾಡಿದ್ರು ಅಷ್ಟೇ, ಇದು ಮಾಡಬೇಕಾ, ಅಯ್ಯೋ ಬಿಡು ನಿಧಾನಕ್ಕೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಇರುತ್ತೆ. ನೆಕ್ಸ್ಟು 5 ಮಂತ್ಸಲ್ಲಿ ನಮಗೆ 5 ಮಂತ್ಸ್ ಸ್ಟಾರ್ಟಿಂಗು ಅಥವಾ 5 ಮಂತ್ಸ್ ಎಂಡಿಗೆ ಬೇಬಿ ಮೂಮೆಂಟ್ ಗೊತ್ತಾಗುತ್ತೆ ನಮಗೆ. ನನಗೆ ಆಲ್ಮೋಸ್ಟು ಬೇಬಿ ಮೂಮೆಂಟ್ ಬಂದುಬಿಟ್ಟು ಲೆಫ್ಟ್ ಸೈಡೇ ಇರ್ತಿದ್ದು. ನಾನು ಜಾಸ್ತಿ ಲೆಫ್ಟ್ ಸೈಡ್ ಮಲಗ್ತಾನೆ ಇರಲಿಲ್ಲ, ರೈಟ್ ಸೈಡೇ ಮಲಗ್ತಿದ್ದೆ. ವೆಯ್ಟ್ ಗೇನ್ ಆದಂಗೆ ನಾವು ಸ್ಟ್ರೈಟ್ ಮಲಗೋದಕ್ಕೆ ಆಗಲ್ಲ. ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇರುತ್ತೆ, ಮತ್ತು ಕಾಲೆಲ್ಲ ಸ್ವೆಲ್ಲಿಂಗ್ ಇರುತ್ತೆ. ಹಾಗಾಗಿ ನಾವು ಸ್ಟ್ರೈಟ್ ಮಲ್ಗೋಕ್ಕೂ ಆಗಲ್ಲ. ಸ್ಟ್ರೈಟ್ ಮಲಗಿದ್ರೇ ನಮಗೆ ಉಸಿರಾಡೋದಕ್ಕೆ ಒಂಥರ ಜೋರಾಗಿ ಆಡ್ತಿದ್ದೀವೇನೋ ಉಸಿರು ನಾವು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸ್ಟ್ರೈಟ್ ಮಲಗೋಕ್ಕೆ ಆಗಲ್ಲ. ನೆಕ್ಸ್ಟು ಕಾಲು ಸ್ವೆಲ್ಲಿಂಗ್ ಬಂದುಬಿಟ್ರೆ ಎಲ್ಲಿ BP ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ, ಏನಾಯಿತೋ ಏನೋ ಅಂತ ಭಯ ಪಟ್ಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀವಲ್ವ, ಅಲ್ಲಿ ಎಲ್ಲ ಟೆಸ್ಟ್ ಮಾಡಿಸ್ತಿರ್ತಾರೆ, ಏನೂ ಇರಲ್ಲ. ಕಾಲು ಸ್ವೆಲ್ಲಿಂಗ್ ಬರೋದು ಯಾಕಪ್ಪ ಅಂತಂದರೆ ಪಾಪು ವೆಯ್ಟ್ ಜಾಸ್ತಿ ಆಗ್ತಿರುತ್ತಲ್ವ, ಪಾಪು ವೆಯ್ಟ್ ಜಾಸ್ತಿ ಆದಂಗೆ ನಮ್ಮ ವೆಯ್ಟು ಜಾಸ್ತಿ ಆಗ್ತಾ ಇರುತ್ತೆ. ಆ ವೆಯ್ಟ್ನ ತಡ್ಕೋಬೇಕಲ್ವ, ಕಾಲ ಮೇಲೆ ನಾವೆಲ್ಲ ಪ್ರೆಷರ್ ಬಿಟ್ಟಿರ್ತೀವಲ್ವ, ಹಂಗಾಗಿ ಕಾಲು ಸ್ವೆಲ್ಲಿಂಗ್ ಬರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇರಲ್ಲ. ಏನಾದರೂ ಇನ್ಫೆಕ್ಷನ್ ಏನಾದರೂ ಇದ್ದರೆ ಒಬ್ಬೊಬ್ಬರಿಗೆ ಕಾಲು ಸ್ವೆಲ್ಲಿಂಗ್ ಬರುತ್ತೆ. ವೆಯ್ಟಿಗೆ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಯಾಕಂತಂದರೆ ಇವಾಗ ನಾವು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಇವಾಗ ಬೇರೆ ಏನಾದರೂ ಇನ್ಫೆಕ್ಷನ್ ಇದ್ರೂ ಕೂಡ, ಯೂರಿನ್ ಇನ್ಫೆಕ್ಷನ್ ಇದ್ದರೆ ಅಥವಾ ಪಾಪುಗೆ ಏನಾದರೂ ವೆಯ್ಟ್ ಜಾಸ್ತಿ ವೆಯ್ಟ್ ಆದ್ರೂ ಕೂಡ ಅದು ಕಾಲು ಸ್ವೆಲ್ಲಿಂಗ್ ಬರುತ್ತೆ. ಹಂಗಂತ ಕೆಲವು ಡಾಕ್ಟ್ರ್ ಏನು ಹೇಳ್ತಾರೋ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಸ್ಟು. ಕಾಲು ಸ್ವೆಲ್ಲಿಂಗ್ ಇದ್ದರೆ, ಇಲ್ಲ ಅಂತಂದರೆ ನಾರ್ಮಲಾಗಿರ್ತೀರ. ಪಾಪು ವೆಯ್ಟ್ ಜಾಸ್ತಿ ಗೇನ್ ಆದರೆ ಸೆಕ್ಷನ್ಗೆ ತೊಗೊತಾರೆ, ನಾರ್ಮಲ್ ಆಗಲ್ಲ. ನಾನು ನಾರ್ಮಲ್ ಡೆಲಿವರಿದು ಟಿಪ್ಸು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ನ ಹಾಕಿದ್ದೀನಿ, ಬೇಕಾದ್ರೆ ನನ್ನದು ಚಾನಲಲ್ಲಿ ಚೆಕ್ಔಟ್ ಮಾಡಿ ನೀವು. ಸೆಕ್ಷನಿಗೆ ತೊಗೊತಾರೆ ವೆಯ್ಟ್ ಜಾಸ್ತಿ ಇದ್ದರೆ. ವೆಯ್ಟ್ ಕಡಿಮೆ ಇದ್ದರೆ ನಾರ್ಮಲ್ ಆಗುತ್ತೆ ಅಂತಲ್ಲ,
ನಮ್ಮ ಬಾಡಿ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟು ಸಿಮ್ಟಮ್ಸು, ಡೆಲಿವರಿ ಸಿಮ್ಟಮ್ಸ್ ಹೆಂಗೆ ಅಂತಂದರೆ ಬಿಟ್ಟು ಬಿಟ್ಟು ಪೇಯ್ನ್ ಬರ್ತಿರುತ್ತೆ. ನೆಕ್ಸ್ಟು ಬಿಟ್ಟು ಪೇಯ್ನ್ ಬಂದಾಗಲೇ ನಮಗೆ ಗೊತ್ತಾಗುತ್ತೆ, ಇದು ಲೇಬರ್ ಪೇಯ್ನ್ ಅಂತಲೇ ಗೊತ್ತಾಗುತ್ತೆ. ಸ್ವಲ್ಪ ನೀರು ಥರ ಹೋಗೋದು ಏನಾದರೂ ಆದರೆ ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ನನಗೆ ಬಿಟ್ಟು ಪೇಯ್ನ್ ಬರ್ತಿತ್ತು. ಬಿಟ್ಟು ಪೇಯ್ನ್ ಬಂದರೆ ಅದು 100% ಲೇಬರ್ ಪೇಯ್ನೇ ಆಗಿರುತ್ತೆ. ನೆಕ್ಸ್ಟು ನೀರು ಏನಾದರೂ ಹೋದರೆ ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು. ಯಾಕಂತಂದರೆ ಪಾಪುಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ, ಮತ್ತು ಅಥವಾ ಪಾಪು ನೀರು ಕುಡಿಯೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನೀರು ಹೋದರೆ ತುಂಬ ಹುಷಾರಾಗಿರಬೇಕು. ನೀರು ಹೋಗೋದು, ಕಂದು ಬಣ್ಣಕ್ಕೆ ಹೋಗೋದು, ಅಥವಾ ಬ್ಲೀಡ್ ಆಗೋದು, ಈ 3ರಲ್ಲಿ ಯಾವುದೇ ಆದ್ರೂ ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು. ಯಾವುದೇ ವಿಷಯನೂ ಕೂಡ ಪ್ರೆಗ್ನೆನ್ಸಿಯಲ್ಲಿ ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ. ಬಿಟ್ಟು ಪೇಯ್ನ್ ಬಂದರೆ ಜೀರಿಗೆ ಕಷಾಯ ಬೆಸ್ಟು ಟಿಪ್ಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಜೀರಿಗೆ ಕಷಾಯ ನಾರ್ಮಲ್ ಪೇಯ್ನ್ ಆದರೆ ಕಡಿಮೆ ಮಾಡುತ್ತೆ, ಲೇಬರ್ ಪೇಯ್ನ್ ಆದರೆ ಜಾಸ್ತಿ ಮಾಡುತ್ತೆ ಜೀರಿಗೆ ಕಷಾಯ. ಆದ್ದರಿಂದ ಬೆಸ್ಟು ನಾರ್ಮಲ್ ಡೆಲಿವರಿಗೆ ಬೆಸ್ಟು ಟಿಪ್ಸ್ ಅಂತಂದರೆ ಜೀರಿಗೆ ಕಷಾಯನೇ. ನೆಕ್ಸ್ಟು ಡೆಲಿವರಿ ಟೈಮಲ್ಲಿ ಹೇಗೆ ಪೇಯ್ನ್ ಇರುತ್ತೆ ಅಂದರೆ ತುಂಬಾ ಪೇಯ್ನ್ ಇರುತ್ತೆ. ನಾರ್ಮಲ್ ಡೆಲಿವರಿ ನಂದು, ಹಾಗಾಗಿ ತುಂಬಾ ಪೇಯ್ನ್ ಇರುತ್ತೆ. ಸೆಕ್ಷನ್ ಆದ್ರೂ ಪೇಯ್ನ್ ಇರುತ್ತೆ, ಆದರೆ ಡೆಲಿವರಿ ಆದಮೇಲೆ ಪೇಯ್ನ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸು, ಇನ್ನೇನು ಸಿಮ್ಟಮ್ಸ್ ಇರಲಿಲ್ಲ ನನಗೆ. ಸುಸ್ತಂತೂ ತುಂಬಾ ಇರೋದು, ಮತ್ತು ಕಾಲು ಸ್ವೆಲ್ಲಿಂಗು ಅಷ್ಟೇ ತುಂಬಾ ಇರೋದು. ನನಗೆ ಡೆಲಿವರಿ ಪೇಯ್ನ್ ಬಂದುಬಿಟ್ಟು ಬಿಟ್ಟುನೇ ಪೇಯ್ನ್ ಬರ್ತಿತ್ತು. ನಾನು ಅಷ್ಟೇ ಟಿಪ್ಸ್ ಏನು ಹೇಳಿದೆ, ಜೀರಿಗೆ ಕಷಾಯ ಬೆಸ್ಟು ಅಂತ ಹೇಳಿದ್ನಲ್ಲ, ನಾನು ಕೂಡ ಅದನ್ನೇನೆ ಮಾಡಿದ್ದು. ಜೀರಿಗೆ ಕಷಾಯನ ಚೆನ್ನಾಗಿ ಕುಡ್ತಿದ್ದೆ. ನೆಕ್ಸ್ಟು ಸುಸ್ತು ಅಂದರೆ ತುಂಬಾ ಸುಸ್ತಿರುತ್ತೆ. ಮತ್ತು ಕೆಲವೊಬ್ಬರಿಗೆ 9 ಮಂತ್ಸ್ವರೆಗೂ ವಾಮಿಟಿಂಗ್ ಇರುತ್ತೆ. 9 ಮಂತ್ಸ್ವರೆಗೂ ಫುಲ್ಲು ವಾಮಿಟ್ ಇದ್ದರೆ ಹೆಣ್ಪಾಪು ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಬಟ್ ಅದೆಲ್ಲ ಫೇಕ್. ಓನ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಗೊತ್ತಾಗುತ್ತೆ ಗರ್ಲ್ ಅಥವಾ ಬಾಯ್ ಅಂತ, ಅದೇ ಕನ್ಫರ್ಮು. ಬಟ್ ಎಲ್ಲೂ ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮೆನ್ಷನ್ ಆಗಲಿ ಹೇಳೋದಾಗಲಿ ಮಾಡಲ್ಲ. ಇಷ್ಟು ಸಿಮ್ಟಮ್ಸು ನಂದು. ಏನಾದರೂ ಕಾಲು ಸ್ವೆಲ್ಲಿಂಗ್ ಇದ್ದು ಕಾಲು ಎತ್ತಿಡೋಕ್ಕೆ ಆಗ್ತಿಲ್ಲ ಅಂದರೆ ಬೇರೆ ಇನ್ಫೆಕ್ಷನ್ನು ಕೂಡ ಇರುತ್ತೆ. ಆವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಂದು ಡೆಲಿವರಿ ಸಿಮ್ಟಮ್ಸು. ಕೆಲವು ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ ಫ್ರೆಂಡ್ಸು, ಸಿಮ್ಟಮ್ಸ್ ಬಗ್ಗೆ ನಮಗೆ ವಿಡಿಯೋ ಮಾಡಿ ಅಂತ. ಹಾಗಾಗಿ ನಾನು ವಿಡಿಯೋ ಮಾಡಿದೆ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡೋದು ಅಥವಾ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ಗೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಬೇರೆ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.